ಮಗ ರೂಮ್ ಅಂತೂ ಸೂಪರ್ ಆಗಿದೆ. ಎಣ್ಣೆ ಹೊಡೆಯೋದಕ್ಕಂತೂ ಏನ್ ಮಾಡ್ಸಿದಂತ ಜಾಗ ಕಣ. ಓಹೋ, ನಿಮ್ಗೆಲ್ಲ ಎಣ್ಣೆ ಹೊಡೆದಕ್ಕೆ ಒಂದು ಜಾಗ ಬೇರೆ ಬೇಕಾ? ಬಿಟ್ಟಿ ಎಣ್ಣೆ ಸಿಗುತ್ತೆ ಅಂದ್ರೆ ಬಚ್ಚಲ್ ಮೇಲೆ ಕೂತ್ಕೊಂಡು ಪಾನ್ಕ ತರ ಗಟಗಟ ಅಂತ ಕುಡಿದ್ಬಿಡ್ತೀರಾ ನೋಡ್ರೋ. ಇಲ್ಲೆಲ್ಲ ಎಣ್ಣೆ ಹೊಡೆದಕ್ಕಾಗಲ್ಲ, ಅದಕ್ಕೆ ಅಂತ ಬೇರೆ ಜಾಗ ವ್ಯವಸ್ಥೆ ಮಾಡಿದ್ದೀನಿ, ಅಲ್ಲಿ ಕುಡೀರಿ. ಇದು ವರನ ಕೊಠಡಿ. ಯಾರ ಕಾಲ್ ಮಾಡ್ತಾವ್ರೆ? ನಾನು ಅಲ್ಲೇ ಹೋಗಿರ್ಬೇಕು. ಈ ನನ್ನ ಮಗನ ಯಾಕೆ ಮಾಡ್ತಾವನೆ? ಈ ನನ್ನ ಮಗ ಒಂದು ಸಲ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು. ಫೋನ್ನ ಸ್ವಿಚ್ ಆನ್ ಮಾಡಂಗಿಲ್ಲ, ಆಗ್ಲೇ ಕಾಲ್ ಮಾಡಕ್ಕೆ ಶುರು ಹಚ್ಕೊಬಿಡ್ತಾನೆ. ಮೊದಲು ಈ ಮೊಬೈಲ್ನ ಸ್ವಿಚ್ ಆಫ್ ಮಾಡೋಣ. ಇವಾಗ ಕಾಲ್ ಮಾಡಲಿ. ನಾವು ಫ್ರೆಶ್ ಅಪ್ ಆಗ್ಬಿಟ್ಟು ಬರ್ತೀನಿ, ನೀವು ರೆಡಿ ಆಗ್ತಾರೆ. ಸೂಪರ್ ರೂಮ್ ಮಗ. ಹಲೋ, ಯಾರು? ಬಡ್ಡಿ ಕೃಷ್ಣ. ಅಣ್ಣ ಹೇಳಿ ಅಣ್ಣ. ನೋಡು, ಅವ್ನಿಗೆ ಹೇಳು, ಮರ್ಯಾದೆಯಿಂದ ನಾಳೆ ಒಳಗೆ ದುಡ್ಡು ಬಡ್ಡಿ ಎಲ್ಲ ಸೆಟ್ಲ್ ಮಾಡಿದ್ರೆ ಸರಿ. ಇಲ್ಲ ಅಂದ್ರೆ ಅವನ್ ಮದ್ವೆ ಎಲ್ಲಿ ಅಂತ ಗೊತ್ತು. ಬೆಳಗ್ಗೆ ತಾಳಿ ಕಟ್ಟೋಕೆ ಅವನ್ ಕೈ ಇರಬಾರ್ದು, ಹಾಗೆ ಮಾಡ್ಬಿಡ್ತೀನಿ. ಸರಿ ಅಣ್ಣ, ಹೇಳ್ತೀನಿ ಅಣ್ಣ. ಮಹೇಶ, ಆ ಬಡ್ಡಿ ಕೃಷ್ಣ ಫೋನ್ ಮಾಡಿದ್ದ. ನಾಳೆ ಬಡ್ಡಿ ದುಡ್ಡು ಎರಡು ಕೊಡ್ಲಿಲ್ಲ ಅಂದ್ರೆ ತಾಳಿ ಕಟ್ಟೋ ಟೈಮಲ್ಲಿ ಕೈ ಇಲ್ದಿರೋ ತರ ಮಾಡ್ತೀನಿ ಅಂತ ಹೇಳ್ದ. ಲೇ ಗುಬಾನ್, ಫಸ್ಟ್ ಆಫ್ ಆಲ್ ನಿಂಗೆ ಆ ಫೋನ್ನ ರಿಸೀವ್ ಮಾಡಕ್ಕೆ ಹೇಳಿದ ಯಾರು? ನಾನೇ ನಿನ್ ಕಣ್ಮುಂದೆ ನನ್ನ ಮೊಬೈಲ್ನ ಸ್ವಿಚ್ ಆಫ್ ಮಾಡಿ ಹೋಗಿದ್ದೀನಿ ತಾನೆ. ಇವ್ ನೋಡಿದ್ರೆ ದೊಡ್ಡದಾಗಿ ರಿಸೀವ್ ಮಾಡಿ ಮಾತಾಡೋನೆ. ಇವಾಗ ನೀನೇ ಅವ್ನಿಗೆ ಅಮೌಂಟ್ನ ಸೆಟ್ಲ್ ಮಾಡು. ಲೋ, ನಾನೆಲ್ಲಿಂದ ಕೊಡ್ಲು? ನೀನೇನಾದ್ರೂ ಮಾಡಪ್ಪ. ನಾಳೆ ಬೆಳಿಗ್ಗೆವರೆಗೂ ಟೈಮ್ ಐತೆ, ನೀವೇನು ಯೋಚನೆ ಮಾಡ್ಬಿಡಿ. ಸದ್ಯಕ್ಕೆ ಎಲ್ಲರೂ ತಮ್ಮ ತಮ್ಮ ಮೊಬೈಲ್ನ ಸ್ವಿಚ್ ಆಫ್ ಮಾಡ್ಕೊಳ್ಳಿ ಪ್ಲೀಸ್. ಈ ಬಡ್ಡಿ ಕೃಷ್ಣನ್ಗೆ ಏನಾದರೂ ಹೇಳಿ ಸಮಾಧಾನ ಮಾಡಬೇಕು. ಇಲ್ಲ ಅಂದ್ರೆ ನಾನು ನಮ್ಮ ಐಶ್ವರ್ಯನ ಮದುವೆ ಆಗೋದು ತುಂಬಾ ಕಷ್ಟ ಆಗುತ್ತೆ. ಸಾಕು. ತೆಗಿಯಮ್ಮ. ಅಯ್ಯೋ ಬಾ, ನೀನು ಹಳೆ ನಟರು ಮಾತಾಡ್ಸಿದ್ದೆ ಅದೇ. ಯಾಕೆ ಹಿಂಗ ಆತರವಾಗಿ ಕರ್ಕೊಂಬತ್ತಾ ಇದ್ಯಾ? ಆಮೇಲೆ ಹೇಳ್ತೀನಿ, ಆ ಕಡೆ ನೋಡು. ನೋಡ್ದೇನವ್ವ, ನೋಡು, ಕಿತ್ತೋಗಿದ್ದ ಹಳೆ ಸಂಬಂಧಗಳೆಲ್ಲ ಒಂದಾಯ್ತಾವೆ. ನಾನು ಬಡ್ಕತಾನೆ ಇವನಿ ಹುಷಾರು. ಎಲ್ಲ ಸೇರ್ಕೊಂಡು ನಿನ್ ತಲೆ ಮ್ಯಾಕೆ ಚಪ್ಪಡಿ ಎಳೆದು ಬಿಡ್ತಾರೆ. ಅಣ್ಣ ಮೆತ್ತಿಗೆ ಮಾತಾಡ. ಯಾರ ಕೇಳಿಸ್ಕೊಂಡ್ರೆ ದೊಡ್ಡ ರಾಧ ಅಂತಾನೆ ಆಗೋಯ್ತದೆ. ನೋಡು, ನನ್ನ ಗಂಡನ ರಕ್ತ ಸಂಬಂಧಿಗಳು ಒಂದಾಗಕ್ಕಿಲ್ಲ, ಒಂದಾಗಕ್ಕೆ ನಾನು ಬುಡಕ್ಕೂ ಇಲ್ಲ. ಏನೋ ಲಗ್ನದ ಟೈಮ್ನಾಗ ಮಾತಾಡ್ಕೊಂತಾರೆ, ಮಾತಾಡ್ಕೊಳ್ಳಿ ಬಿಡು. ಅದಕ್ಕೂ ನಾವು ಸ್ವತಂತ್ರ ಕೊಡದೆ ಹೋದ್ರೆ ಆ ಶಿವ ಮೆಚ್ಚನ ಇವಳು. ನೋಡೋಣ, ಶತ್ರುಗಳನ್ನ ಬೆನ್ನಿಂದ ಬಿಟ್ಕೊಂಡು ನಾವು ಮುಂದಿಟ್ರೆ ನಮ್ಮನ್ನ ಹಿಂದಿಂದ ಇರಿದು ಬಿಡ್ತಾರೆ. ಅದಕ್ಕೆ ಆ ಗೋಪಾಲನ್ ಮನೆಯವರು ಲಗ್ನ ಮುಗಿಯೋ ಗಂಟ ನಮ್ಮ ಕಣ್ಣೆದ್ರಿಗೆ ಇರೋದು ವಾಸಿ ಅಂತ ರಂಗೇಗೌಡ ಬಂದು ಅವ್ರನ್ನ ಲಗ್ನ ಕರಿತೀನಿ ಅಂತ ಹೇಳಿದಾಗ ನಾನು ಹ್ಞೂ ಅಂತ ಒಪ್ಪಿಗೆ ಕೊಟ್ಟೆ. ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಇದೆ. ನೀನು ಆತರಗೆಟ್ಟು ಆತಂಕ ಪಟ್ಟು ನಾನು ತೆಪ್ಪೆ ಜೇಡಂಗ್ ಮಾಡಬೇಡ. ಬಾ.